ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ್ದೇನೆ. ನಾನು ಮಾಡಿದ ಕೆಲಸ ಕಾರ್ಯಗಳ ಸಾಧನೆಯೇ ನನ್ನ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವವರಿಗೆ ಉತ್ತರವಾಗಲಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಹಾಗೂ ಮಳವಳ್ಳಿ ಕ್ಷೇತ್ರದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಹೇಳಿದರು. ಹಗಲೂರು, ದಳವಾಯಿ, ಕೋಡಿಹಳ್ಳಿ, ಬ್ಯಾಡರಹಳ್ಳಿ, ತೊರೆಕಾಡನಹಳ್ಳಿ, ಎತ್ತಂಬಾಡಿ, ಡಿ ಹಲಸಳ್ಳಿ, ಹಗಸನಾಪುರ, ಹುಸ್ಕೂರು ಹಾಡ್ಲಿ ಗ್ರಾಮ ಪಂಚಾಯಿತಿಗೆ ಬರುವ ಹಲವಾರು ಗ್ರಾಮಗಳಲ್ಲಿ ಎಸ್ಟಿಟಿಪಿ ಯೋಜನೆಯ ಅಡಿಯಲ್ಲಿ ಮಂಜೂರಾಗಿದ್ದ ಸುಮಾರು 5 ಕೋಟಿಗೂ ಅಧಿಕ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಗ್ರಾಮಗಳ ರಸ್ತೆ ಸಂಪರ್ಕ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಪಿಎಂ ನರೇಂದ್ರ ಸ್ವಾಮಿ ಅವರು, ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ನೀಲನಕ್ಷೆಯನ್ನ ತಯಾರು ಮಾಡಿಕೊಂಡು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಜವಾಬ್ದಾರಿ ನನ್ನ ಮೇಲಿದೆ ಎಂದರು. ಮುಂದಿನ ದಿನಗಳಲ್ಲಿ ಟೆಂಡರ್ನಲ್ಲಿರುವ ಯೋಜನೆಗಳ ಕಾಮಗಾರಿಯ ಜೊತೆ ಬರುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮನ್ಮೂಲ್ ಉಪಾಧ್ಯಕ್ಷ ಕೃಷ್ಣೇಗೌಡ, ನಿರ್ದೇಶಕ ವಿಶ್ವಾಸ್, ಮಳವಳ್ಳಿ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸಿಪಿ ರಾಜು ಹಾಗೂ ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಶ್ರೀನಿವಾಸಚಾರಿ, ದಳವಾಯಿ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಿ ಪಿಎಲ್, ಡಿ ಬ್ಯಾಂಕ್ ನಿರ್ದೇಶಕಿ ಶ್ವೇತಾ ಕುಮಾರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಬೆಳಗ್ಗಿನಿಂದ ಬೆಳಗಾವಿ ಪಂಚಾಯತಿ, ಕಾಡಳ್ಳಿ ಪಂಚಾಯತಿ, ಪಂಚಾಯತಿ ಮತ್ತು ನಮ್ಮ ಟಿಕೆಹಳ್ಳಿ ಪಂಚಾಯತಿಯ ಹಲವಾರು ಗ್ರಾಮಗಳಲ್ಲಿ ಗುತ್ತಿ ಪೂಜೆ ಮಾಡ್ತಾರೆ. ಇನ್ನು ಡಿಎಲ್ಸಳ್ಳಿ ಮತ್ತು ಅಕ್ಸಂದ್ರ, ಹೊಸೂರು, ಕೆತ್ತಂಬಾಡಿ, ಹಾಡ್ಲಿ ಈ ಪಂಚಾಯತಿಗಳು ಕಾಮಗಾರಿಗಳನ್ನ ಈಗ ಪೂಜೆ ಮಾಡ್ತಾರೆ. ಒಟ್ಟಾರೆ ಅತಿ ಹೆಚ್ಚು SCP, TSP ಮತ್ತೆ ಗ್ರಾಮಗಳ ಸಂಪರ್ಕ ರಸ್ತೆ ಇವುಗಳು ಆಯ್ದ ವಿಚಾರಗಳಾಗಿವೆ. ಇನ್ನು ಮುಂದಿನ ತುಂಬಾ ಟೆಂಡರಾಗಿರ್ತಕ್ಕಂಥ ಕಾಮಗಾರಿಗಳಿದೆ, ಅದ್ರ ಜೊತೆ ಬರ್ತೀನಿ. ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ನೀಲನಕ್ಷೆ ತಯಾರು ಮಾಡಿಕೊಂಡು ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ನೀಡತಕ್ಕಂಥ ಜವಾಬ್ದಾರಿ ನನ್ನ ಕಾರ್ಯಕ್ರಮ. ಯಾರ್ಯಾರು ಏನೇನು ಟೀಕೆ ಮಾಡ್ತಿರೋ, ಟೀಕೆ ಮಾಡೋರು ಏನ್ ಜವಾಬ್ದಾರಿ, ನನ್ನ ಸಾಧನೆ ಅದಕ್ಕೆ ಉತ್ತರ ಅಷ್ಟೇ.